Question number 26 to 30, logical reasoning questions from 26 June 2025 morning shift paper. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸ್ಕ್ವೇರ್ ಆಫ್ ಅಪೋಸಿಷನ್ ರಿಲೇಟೆಡ್ ಕ್ವೆಶನ್ಸ್ ಕೇಳಿದ್ದಾರೆ ಎಕ್ಸಾಮಿನೇಷನ್. ಸ್ಕ್ವೇರ್ ಆಫ್ ಅಪೋಸಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂಡರ್ ಲಾಜಿಕಲ್ ರೀಸನಿಂಗ್. ಈಗ ಸ್ಕ್ವೇರ್ ಆಫ್ ಅಪೋಸಿಷನ್ ಅಲ್ಲಿ ಫಸ್ಟ್ ಕ್ವೆಶನ್ ನಂಬರ್ 26, ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಕಾಂಟ್ರಾಡಿಕ್ಟ್ ಈಚ್ ಅದರ್. ಕಾಂಟ್ರಾಡಿಕ್ಟ್ಸ್ ಅಂದರೆ ಏನು, ಇದೆಲ್ಲ ನಮಗೆ ಗೊತ್ತಿರಬೇಕು. ಸೊ ಈಗ ನಾನು ನಿಮಗೆ ಒಂದು ಪಾಯಿಂಟನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದರೆ ಯು ಪೀಪಲ್ ಆರ್ ದ members of my channel, so it's important for me to help you people understand the concept of square of opposition. Square of opposition ಅಲ್ಲಿ ಕೆಲವು ಒಂದು ಪೇರ್ಸ್ ಇರುತ್ತೆ. ಓಕೆ, ಆ ಪೇರ್ಸನ್ನು ನಾವು ಏನಂತ ಹೇಳ್ತೀವಿ ಅನ್ನುವಂಥದ್ದು. ಓಕೆ, ಇಲ್ಲೇ ಎಕ್ಸಾಂಪಲ್ ತಗೊಳ್ಳೋಣ. ಆಲ್ ಡಕ್ಸ್ ಆರ್ ಬರ್ಡ್ಸ್. ಆಲ್ ಡಕ್ಸ್ ಬರ್ಡ್ಸ್. ಓಕೆ, ಯೂಶ್ವಲಿ ನೀವು ಯಾವುದಾದ್ರೂ ಸ್ಕ್ವೇರ್ ಆಫ್ ಅಪೋಸಿಷನ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಓಪನ್ ಮಾಡಿದ್ರೆ ಇಲ್ಲಿ ಡಕ್ಸ್ ಬರ್ಡ್ಸ್ ಕೊಟ್ಟಿದ್ದಾನೆ. ಅಲ್ಲವನು ಆಲ್ ಎಸ್ ಆರ್ ಪಿ ಅಂತ ಯೂಸ್ ಮಾಡಿರ್ತಾನೆ. ಆಲ್ ಅಂದರೆ ಯಾವುದೋ ಒಂದು ಐಟಮು, ಇನ್ನೊಂದು ಐಟಮ್. ಓಕೆ, ಇಲ್ಲಿ ಡಕ್ಸು ಬರ್ಡ್ಸು, ಕೆಲವೊಮ್ಮೆ ಇನ್ನೇನೋ ಹೇಳ್ಬೋದು, ಡಾಂಕಿ ಮಂಕಿ ಏನೋ ಹೇಳ್ಬೋದು, ಆ ರೀತಿ. ಓಕೆ, ಸೊ ಇಲ್ಲಿ ಆಲ್ ಡಕ್ಸ್ ಆರ್ ಬರ್ಡ್ಸ್ ಅಂದರೆ ಇದು ಯೂನಿವರ್ಸಲ್ ಅಫರ್ಮೇಟಿವ್. ಯೂನಿವರ್ಸಲ್ ಅಫರ್ಮೇಟಿವ್. ಓಕೆ, ಯೂನಿವರ್ಸಲ್ ಅಫರ್ಮೇಟಿವ್. ಇದನ್ನೇನು ಮಾಡೋಣ ನಾವು, ಯು ಎ ಅಂತ ನೆನ್ಪಿಟ್ಕೊಳ್ಳೋಣ, ಯು ಎ ಅಂತ. ಓಕೆ, ನೆಕ್ಸ್ಟ್ ಸಮ್ ಡಕ್ಸ್ ಆರ್ ಬರ್ಡ್ಸ್. ಸಮ್ ಅಂದಾಗ ಪರ್ಟಿಕ್ಯುಲರ್ ಅಫರ್ಮೇಟಿವ್ ಆಗುತ್ತೆ. ಇದು ಪಾಸಿಟಿವ್ ವರ್ಡ್, ಪಾಸಿಟಿವ್ ಆಗಿರೋದ್ರಿಂದ ಅಫರ್ಮೇಟಿವ್. ಇದನ್ನು ಪಿ ಎ ಅಂತ ಇಟ್ಕೊಳ್ಳೋಣ. ಓಕೆ, ಸಮ್ ಅಂತ ಬಂದಾಗ. ಸಮ್ ಡಕ್ಸ್ ಆರ್ ನಾಟ್ ಅಂತ ಬಂದಾಗ ಸಮ್ ಅಂದಿರೋದಕ್ಕೆ ಪರ್ಟಿಕ್ಯುಲರ್, ನಾಟ್ ಅಂದಿದ್ದಕ್ಕೆ ಅದು ನೆಗೆಟಿವ್. ಸೊ ಇದು ಪಿ ಎನ್ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟು ನೋ ಅಂತ ಬಂದಾಗ ಅದು ಯೂನಿವರ್ಸಲ್. ಆಲ್ ಅಂತ ಬಂದರೆ ಯೂನಿವರ್ಸಲ್, ನೋ ಅಂತ ಬಂದರೆ ಯೂನಿವರ್ಸಲ್ ನೆಗೆಟಿವ್. ಇದು ಯಾಕೆ ನೆಗೆಟಿವ್ ಅಂದರೆ ನೋ ಅಂತ ಬಂದಿರೋಕ್ಕೆ, ಮೇಲೆ ಆಲ್ ಆರ್ ಅಂತ ಬಂದಿರೋದಕ್ಕೆ ಯೂನಿವರ್ಸಲ್ ಅಫರ್ಮೇಟಿವ್. ಸೊ ಇಲ್ಲಿ ಯು ಎನ್ ಅಂತ ತಗೊಳ್ಳೋಣ. ಈಗ ನಮ್ಮ ಹತ್ರ ಯು ಎ ಇದೆ, ಪಿ ಎ ಇದೆ, ಪಿ ಎನ್ ಇದೆ, ಯು ಎನ್ ಇದೆ ತಾನೇ. ಇದನ್ನು ನಾವೀಗ ಒಂದು ಚಾರ್ಟ್ ರೂಪದಲ್ಲಿ ಬರಿಬೇಕು. ಓಕೆ, ಚಾರ್ಟ್ ರೂಪದಲ್ಲಿ ಬರಿಬೇಕು. ಫಸ್ಟ್ ಲೆಫ್ಟ್ ಸೈಡ್ ಮೇಲೆ ಯೂನಿವರ್ಸಲ್ ಅಫರ್ಮೇಟಿವ್ ಯು ಎ. ಓಕೆ, ಹಿಂಗೆ ನೆನ್ಪಿಟ್ಕೊಳ್ಳಿ, ಪರವಾಗಿಲ್ಲ. ಯು ಎ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಮೇಲೆ ಯು ಎ, ಆಮೇಲೆ ಇಲ್ಲಿ ಯು ಎನ್, ರೈಟ್ ಸೈಡ್ ಮೇಲೆ ಯು ಎನ್. ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಯೂನಿವರ್ಸಲ್, ಲೆಫ್ಟ್ ಸೈಡ್ ಅಫರ್ಮೇಟಿವ್, ರೈಟ್ ಸೈಡ್ ನೆಗೆಟಿವ್ ಅಂತ. ನೆಕ್ಸ್ಟು ಕೆಳಗೆ ಪರ್ಟಿಕ್ಯುಲರ್, ಕರೆಕ್ಟ್, ಪರ್ಟಿಕ್ಯುಲರ್. ಎರಡಕ್ಕೂ ಪರ್ಟಿಕ್ಯುಲರ್ ಬರಬೇಕು. ಆದರೆ ಇಲ್ಲಿ ಅಫರ್ಮೇಟಿವ್, ಇಲ್ಲಿ ನೆಗೆಟಿವ್. ಇಲ್ಲೂ ಅಫರ್ಮೇಟಿವ್, ಇಲ್ಲೂ ನೆಗೆಟಿವ್, ಬಟ್ ಇಲ್ಲಿ ಯೂನಿವರ್ಸಲ್, ಇಲ್ಲಿ ಪರ್ಟಿಕ್ಯುಲರ್, ಇಲ್ಲಿ ಯೂನಿವರ್ಸಲ್, ಇಲ್ಲಿ ಪರ್ಟಿಕ್ಯುಲರ್. ಕರೆಕ್ಟ್. ಸೊ ಈಗ ಯೂನಿವರ್ಸಲ್ ಅಫರ್ಮೇಟಿವ್, ಯೂನಿವರ್ಸಲ್ ನೆಗೆಟಿವ್, ಪರ್ಟಿಕ್ಯುಲರ್ ಅಫರ್ಮೇಟಿವ್, ಪರ್ಟಿಕ್ಯುಲರ್ ನೆಗೆಟಿವ್ ಆಯಿತು. ಈಗ ನಮಗೆ ಕ್ವೆಶನಲ್ಲಿ ಇಲ್ಲಿ ಕಾಂಟ್ರಾಡಿಕ್ಟ್ ಅಂತ ಕೇಳಿದ್ದಾನೆ. ಓಕೆ, ಸಮ್ ಟೈಮ್ ಕಾಂಟ್ರಾರಿ ಅಂತ ಕೇಳ್ಬೋದು. ಏನು 5 ಟೈಪ್ಸ್ ಇರುತ್ತೆ ಇಲ್ಲಿ ಕ್ವೆಶನಲ್ಲಿ. ಕಾಂಟ್ರಾರಿ ಅಂತ ಕೇಳ್ಬೋದು, ಕಾಂಟ್ರಾಡಿಕ್ಟರಿ ಅಂತ ಕೇಳ್ಬೋದು, ಸಬ್ ಕಾಂಟ್ರಾರಿ ಅಂತ ಕೇಳ್ಬೋದು, ಸಬ್ ಆಲ್ಟರ್ನ್ ಅಂತ ಕೇಳ್ಬೋದು. 4 ಐಟಮು ಸಬ್ ಆಲ್ಟರ್ ಅಂತ ಕೇಳ್ಬೋದು. ಸೊ ಈಗ ಇದೆರಡಕ್ಕೂ, ಯೂನಿವರ್ಸಲ್ ಅಫರ್ಮೇಟಿವ್ಗೂ ಯೂನಿವರ್ಸಲ್ ನೆಗೆಟಿವ್ಗೂ ಏನು ರಿಲೇಷನ್ಶಿಪ್ ಅಂದರೆ ಕಾಂಟ್ರಾರಿ ರಿಲೇಷನ್ಶಿಪ್. ಇದೆರಡಕ್ಕೂ, ಪರ್ಟಿಕ್ಯುಲರ್ ಅಫರ್ಮೇಟಿವ್, ಪರ್ಟಿಕ್ಯುಲರ್ ನೆಗೆಟಿವ್ಗೂ ಸಬ್
ಕಾಂಟ್ರಾರಿ ರಿಲೇಷನ್ಶಿಪ್. ನೆಕ್ಸ್ಟು ಯು ಎಗೂ ಪಿ ಎಗೂ ಮತ್ತು ಯು ಎನ್ಗೂ ಪಿ ಎನ್ಗೂ ಸಬ್ ಆಲ್ಟರ್ನ್ ರಿಲೇಷನ್ಶಿಪ್. ಇದು ಅಷ್ಟೇ, ಸಬ್ ಆಲ್ಟರ್ನ್ ರಿಲೇಷನ್ಶಿಪ್. ಈಗ ಇದ್ದಿದೆ ನೋಡಿ ಅಪೋಸಿಟ್, ಅದಕ್ಕೆ ನಾವು ಹೇಳುವಂಥದ್ದು ಕಾಂಟ್ರಾಡಿಕ್ಟರಿ ಅಂತ. ಹಿಂಗೋದ್ರೂ ಕಾಂಟ್ರಾಡಿಕ್ಟರಿ, ನಾನು ಕಲರ್ ಬೇಕಾದ್ರೆ ಚೇಂಜ್ ಮಾಡ್ತೀನಿ ಇಲ್ಲಿ ನೋಡಿ. ಹಿಂಗೋದ್ರೂ ಕಾಂಟ್ರಾಡಿಕ್ಟರಿ ಅಥವಾ ಹಿಂಗೋದ್ರೂ ಕಾಂಟ್ರಾಡಿಕ್ಟರಿ. ಸೊ ಈಗ ಅವನು ಕ್ವಶನಲ್ಲಿ ಏನು ಕೇಳಿದ್ದಾನೆ, ಕ್ವಶನಲ್ಲಿ ಅವನು ಕೇಳಿದ್ದಾನೆ ಏನು, ಕಾಂಟ್ರಾಡಿಕ್ಟ್ ಅಂತ ಹೇಳಿದ್ದಾನೆ. ಕಾಂಟ್ರಾರಿ ಅಂದಿಲ್ಲ, ಸಬ್ ಕಾಂಟ್ರಾರಿ ಅಂದಿಲ್ಲ. ಕಾಂಟ್ರಾಡಿಕ್ಟ್ ಅಂದರೆ ಕಾಂಟ್ರಾಡಿಕ್ಟರಿ ಅಂತ ಅರ್ಥ. ಕರೆಕ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕಾಂಟ್ರಾಡಿಕ್ಟರಿ ಟು ಈಚ್ ಅದರ್ ಅಂದರೆ ಯು ಎ ಪಿ ಎನ್ ಆಗಿರಬೇಕು, ಯು ಎನ್ ಪಿ ಎ ಆಗಿರಬೇಕು. ಕರೆಕ್ಟ್. ಯು ಎ ಯಾವುದು, ಇದು ಯು ಎ ಯಾವುದು, ಇದು ಕರೆಕ್ಟ್. ಯು ಎ ಆಪ್ಷನ್ ಎ ಇಸ್ ಒಂದು. ಅದಕ್ಕೆ ಪಿ ಎನ್ ಇದೆಯಾ ನೋಡಿ, ಪಿ ಎನ್ ಇದೆ ಇಲ್ಲಿದೆ ನೋಡಿ, ಸಿ, ಆಪ್ಷನ್ ಸಿ. ಆಪ್ಷನ್ ಎ ಆ್ಯಂಡ್ ಸಿ ಕಾಂಟ್ರಡಿಕ್ಟರಿ ಇದೆ. ಬಟ್ ಇಲ್ಲಿ ಆಪ್ಷನ್ ಎ ಜೊತೆ ಸಿ ಕೊಟ್ಟಿಲ್ಲ ಅಂದರೆ ಈಗ ನೆಕ್ಸ್ಟು ನಾವು ಇದು ನೋಡೋಣ. ಪಿ ಎ ಮತ್ತು ಯು ಎನ್ನು ಕಾಂಟ್ರಡಿಕ್ಟರಿ ಅಲ್ವಾ. ಪಿ ಎ ಇದೆಯಾ, ಇದಿದೆ ಇಲ್ಲಿ, ಇದು ಯು ಎನ್ ಇದೆಯಾ, ಇದೆ. ಸೊ ಈಗ ನಮಗೆ ಆನ್ಸರ್ ಸಿಕ್ತು ಬಿ ಆ್ಯಂಡ್ ಡಿ ಇದೆಯಾ, ಇದೆ. ಸೊ ಈಗ ಇವ್ರ ಆಪ್ಷನಲ್ಲಿ ಎ ಆ್ಯಂಡ್ ಸಿ ಕೊಟ್ಟಿರ್ತಾ ಇದ್ರೆ, ಬಿ ಆ್ಯಂಡ್ ಡಿ ಕೊಟ್ಟಿರ್ತಾ ಇದ್ರೆ ಎರಡೂ ಸರಿ, ಕಾಂಟ್ರಡಿಕ್ಟರಿ ಆಯಿತಾ. ಸೊ ಇನ್ ಕೇಸ್ ಅವ್ರು ಕಾಂಟ್ರಾಡಿಕ್ಟ್ ಕೇಳಿಲ್ಲ ಅಂದ್ಕೊಳ್ಳೋಣ, ಅವರು ಕ್ವೆಶನಲ್ಲಿ ಕಾಂಟ್ರಾಡಿಕ್ಟ್ ಕೇಳಿಲ್ಲ, ಕಾಂಟ್ರಾರಿ ಅಂತ ಕೇಳಿದ್ದಾರೆ ಅಂತ. ಕಾಂಟ್ರಾರಿ ಅಂದರೆ ಏನು, ಯು ಎ ಮತ್ತು ಯು ಎನ್. ಇಲ್ಲಿ ಆಪ್ಷನ್ ಏನಾಗ್ತಾಯಿತ್ತು, ಎ ಆ್ಯಂಡ್ ಡಿ ಕಾಂಟ್ರಾಡಿ ಆಗ್ತಾಯಿತ್ತು. ಕರೆಕ್ಟ್. ಕಾಂಟ್ರಾರಿ ಆಗ್ತಾಯಿತ್ತು. ಎ ಆ್ಯಂಡ್ ಡಿ ಏನಿದೆ, ಇದು ಕಾಂಟ್ರಾರಿ ರಿಲೇಷನ್ಶಿಪ್ಪಲ್ಲಿದೆ. ಬಿ ಆ್ಯಂಡ್ ಸಿ, ಬಿ ಏನು ಪಿ ಎ, ಸಿ ಏನು ಪಿ ಎನ್. ಸೊ ಇದು ಬಿ ಆ್ಯಂಡ್ ಸಿ ಸಬ್ ಕಾಂಟ್ರಾರಿ ರಿಲೇಷನ್ಶಿಪ್ಪಲ್ಲಿದೆ. ಬಿ ಆ್ಯಂಡ್ ಡಿ, ಪಿ ಎ ಆ್ಯಂಡ್ ಯು ಎನ್, ಇದು ಕಾಂಟ್ರಾಡಿಕ್ಟರಿ ರಿಲೇಷನ್ಶಿಪ್ಪಲ್ಲಿದೆ. ಸಿ ಆ್ಯಂಡ್ ಡಿ, ಸಿ ಯಾವುದು, ಪಿ ಎನ್ ಇಲ್ಲಿದೆ. ಯು ಎನ್, ಡಿ ಯಾವುದು, ಯು ಎನ್, ಇದು ಸಬ್ ಆಲ್ಟರ್ ರಿಲೇಷನ್ಶಿಪ್ಪಲ್ಲಿದೆ. ಸೊ ಅವ್ರು ಕೇಳಿರೋದೇನು ಕ್ವಶನು, ಕಾಂಟ್ರಾಡಿಕ್ಟ್ ಅಂದರೆ ಕಾಂಟ್ರಾಡಿಕ್ಟರಿ. ಸೊ ಇದು ನಮಗೆ ಮಾಡೋಕ್ಕೆ ಬಂದರೆ ಯು ಕ್ಯಾನ್ ಸಾಲ್ವ್ ದ ಪ್ರಾಬ್ಲಮ್ ಆಫ್ ಸ್ಕ್ವೇರ್ ಆಫ್ ಅಪೋಸಿಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 27. If the statement no birds or animals is given as false, so no birds or animals are given as false ಅಂದರೆ ನೋ ಬರ್ಡ್ಸ್ ಆರ್ ಅನಿಮಲ್ಸ್ ಅನ್ನುವಂಥದ್ದು ಏನು, ನೋ ಬರ್ಡ್ಸ್ ಆರ್ ಅನಿಮಲ್ಸ್ ಅನ್ನುವಂಥದ್ದು ನೆಗೆಟಿವ್ ಯೂನಿವರ್ಸಲ್ ನೆಗೆಟಿವ್. ಕರೆಕ್ಟ್. ಈಗ ಇದು ಯೂನಿವರ್ಸಲ್ ನೆಗೆಟಿವ್ ಫಾಲ್ಸ್ ಆದರೆ ಟ್ರೂ ಯಾವುದು? ಸೊ ಇಲ್ಲಿ ಬರೋಣ. ಯೂನಿವರ್ಸಲ್ ನೆಗೆಟಿವ್ ಯಾವುದು? ಇಲ್ಲಿ ಇದು ಯೂನಿವರ್ಸಲ್ ನೆಗೆಟಿವ್. ಕರೆಕ್ಟ್. ಈ ಚಾರ್ಟ್ನ ನೋಡಿದ್ರೆ ಇದು ಫಾಲ್ಸ್ ಆದರೆ ಪಾಸಿಟಿವ್ ಯಾವುದು? ಪಾಸಿಟಿವ್ ಈಸ್ ದಿಸ್ ಒನ್, ಪರ್ಟಿಕ್ಯುಲರ್ ಅಫರ್ಮೇಟಿವ್. ಪರ್ಟಿಕ್ಯುಲರ್ ಅಫರ್ಮೇಟಿವ್ ಈಸ್ ಫಾಲ್ಸ್. ಅದಕ್ಕೆ ಅಪೋಸಿಟ್ ಏನಿರುತ್ತೆ ಅದು ಇದು ಫಾಲ್ಸ್ ಆದರೆ ಇದು ಟ್ರೂ. ಇದು ಕೂಡ ಕಾಂಟ್ರಾಡಿಕ್ಟರಿನಲ್ಲೇ ಕೇಳಿರೋದು. ಈಗ ನೋ ಬರ್ಡ್ಸ್ ಆರ್ ಅನಿಮಲ್ಸ್ ಅನ್ನೋದು ಫಾಲ್ಸ್ ಆದರೆ ಪರ್ಟಿಕ್ಯುಲರ್ ಅಫರ್ಮೇಟಿವ್ ಹೆಂಗೆ ಬರಿತೀವಿ? ಸಮ್ ಬರ್ಡ್ಸ್ ಆರ್ ಅನಿಮಲ್ಸ್ ಅನ್ನುವಂಥದ್ದು ಟ್ರೂ ಆಗಬೇಕು. ಇಲ್ಲಿ ಸಮ್ ಬರ್ಡ್ಸ್ ಆರ್ ಅನಿಮಲ್ಸ್ ಅಂತ ಇದೆಯಾ? ಇದೆ.
ಸಮ್ ಬರ್ಡ್ಸ್ ಆರ್ ಅನಿಮಲ್ಸ್ ಅನ್ನೋದು ಇದೆ, ಇದು ಟ್ರೂ. ಓಕೆ, ಸೊ ಈಗ ಡಿ ಇಸ್ ಟ್ರೂ. ಬಟ್ ಇಲ್ಲಿ ಆಪ್ಷನ್ಸಲ್ಲಿ ನಾವು ನೋಡಿದ್ರೆ ಇನ್ನೂ ಕೆಲವೊಂದು ಟ್ರೂ ಅಂತ ಇದೆ. ಯಾವ್ದ್ಯಾವುದು ಅಂತ ನೋಡೋಣ. ಇದರಲ್ಲಿ ಡಿ ಇಲ್ಲ. ಓಕೆ, ಸಮ್ ಅನಿಮಲ್ಸ್ ಆರ್ ಬರ್ಡ್ಸ್. ಸಮ್ ಬರ್ಡ್ಸ್ ಆರ್ ಅನಿಮಲ್ಸ್ ಅಂದರೆ ಸಮ್ ಅನಿಮಲ್ಸ್ ಆರ್ ಬರ್ಡ್ಸ್ ಅನ್ನುವಂಥದ್ದು ಟ್ರೂ ತಾನೆ. ಸಮ್ ಅಂತ. ಸಮ್ ಬರ್ಡ್ಸ್ ಆರ್ ನಾಟ್ ಅನಿಮಲ್ಸ್ ಅನ್ನೋದಿದೆ ನೋಡಿ. ಸಮ್ ಬರ್ಡ್ಸ್ ಆರ್ ನಾಟ್ ಅನಿಮಲ್ಸ್ ಅನ್ನೋದು ಇದೇನಾಗ್ಬಿಡುತ್ತಿದ್ದು ಪರ್ಟಿಕ್ಯುಲರ್ ನೆಗೆಟಿವ್ ಆಗಿಬಿಡುತ್ತೆ. ಪರ್ಟಿಕ್ಯುಲರ್ ನೆಗೆಟಿವ್ ಕೆನಾಟ್ ಬಿ ದ ಅಪೋಸಿಟ್ ಕಾಂಟ್ರಾರಿ ಆಫ್ ದಿಸ್ ಒನ್. ಐ ವಿಲ್ ಶೋ ಯು ಹೌ ಅಂತ. ಇಲ್ಲಿ ನೋಡಿ, ಪರ್ಟಿಕ್ಯುಲರ್ ನೆಗೆಟಿವ್ ಈಸ್ ನಾಟ್ ಕಾಂಟ್ರಾರಿ ಆಫ್ ಇದು ಯೂನಿವರ್ಸಲ್ ನೆಗೆಟಿವ್, ಅದು ಸಬ್ ಆಲ್ಟರ್ ಆಗಿಬಿಡುತ್ತೆ. ಸೊ ದಿಸ್ ಕೆನಾಟ್ ಬಿ ದ ಆನ್ಸರಾ? ದಿಸ್ ಕೆನಾಟ್ ಬಿ ದ ಆನ್ಸರ್. ಯಾವುದು? ಆಪ್ಷನ್ ಬಿ ಕೆನಾಟ್ ಬಿ ದ ಆನ್ಸರ್ ಹಿಯರ್. ಆಪ್ಷನ್ ಬಿ ಕೆನಾಟ್ ಬಿ ದ ಆನ್ಸರ್. ಸೊ ಎಲ್ ಬಿ ಇದೆಯೋ ಅದು ತಪ್ಪು. ಎಲ್ ಬಿ ಇದೆಯೋ ಅದು ತಪ್ಪು. ಇದರಲ್ಲೂ ಬಿ ಇದೆ. ಆನ್ಸರ್ ಯಾವುದು ಈಗ? ಸಿ ಆ್ಯಂಡ್ ಡಿ ಓನ್ಲಿ. ಸಿ ಆ್ಯಂಡ್ ಡಿ ಓನ್ಲಿ. ಸೊ ನೀವು ಇಂಥದ್ದನ್ನು ಮಾಡಬೇಕಾದ್ರೆ ಆಗಲೇ ನಾನು ಹೇಳಿದ್ನಲ್ಲ, ಚಾರ್ಟನ್ನ ನೀವೇ ಬಿಡಿಸ್ಬೇಕು. ಇಲ್ಲಿ ಬಿಡಿಸಿದ್ದೀನಲ್ಲ, ಈ ಚಾರ್ಟನ್ನು ನೀವೇ ಬಿಡಿಸ್ಬೇಕು. ಯಾವುದು ಪರ್ಟಿಕ್ಯುಲರ್ ಅಫರ್ಮೇಟಿವ್, ಯಾವುದು ಯೂನಿವರ್ಸಲ್ ಅಫರ್ಮೇಟಿವ್, ಯಾವುದು ಪರ್ಟಿಕ್ಯುಲರ್ ನೆಗೆಟಿವ್, ಯಾವುದು ಯೂನಿವರ್ಸಲ್ ನೆಗೆಟಿವ್ ಕಂಡುಹಿಡಿಬೇಕು. ಅದರ ಪ್ರಕಾರ ನೀವು ಮಾಡಬೇಕು. ಇದ್ರ ಬಗ್ಗೆ ತುಂಬ ವೀಡಿಯೋಸ್ ಇರುತ್ತೆ. ನಾನು ಹೇಳ್ಕೊಟ್ಟಿದ್ದು ಅರ್ಥ ಆಗಬೇಕು ಅನ್ನೋದು ಏನಿಲ್ಲ. ಬೇರೆಯವ್ರು ಮಾಡಿರೋ ವೀಡಿಯೋಸ್ಗಳನ್ನು ಬೇಕಾದರೆ ವಾಚ್ ಮಾಡಿ ನೀವು ಕಲ್ತ್ಕೊಂಡು ಎಕ್ಸಾಮಿಗೆ ಹೋಗಿ. ಬಿಕಾಸ್ ಸ್ಕ್ವೇರ್ ಆಫ್ ಅಪೋಸಿಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಅದಾದಮೇಲೆ ಫ್ಯಾಲಿಸೀಸ್ ಬಗ್ಗೆ, ಇಂಡಿಯನ್ ಲಾಜಿಕ್ ಬಗ್ಗೆ ಕ್ವೆಶನ್ಸು ಇಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಈಗ ದಿಸ್ ಈಸ್ ದ ರಿಚೆಸ್ಟ್ ಫ್ರೆಟರ್ನಿಟಿ ಆನ್ ದ ಕ್ಯಾಂಪಸ್. Therefore, Mr. X, who is the member of this fraternity, must be one of the richest young man on the campus ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಕ್ಯಾಂಪಸ್ಸಲ್ಲಿರೋರು ತುಂಬ ಜನ ರಿಚ್ ಆಗಿರುವಂಥವ್ರು, ಅದರಲ್ಲಿ ಮಿಸ್ಟರ್ ಎಕ್ಸ್ ಅನ್ನುವಂಥವರು ಕೂಡ ಒಬ್ಬ ಮೆಂಬರ್ ಆಗಿರೋದ್ರಿಂದ ಅವರು ಕೂಡ ರಿಚೆಸ್ಟ್ ಯಂಗ್ ಮ್ಯಾನ್ ಇರಬಹುದು ಅನ್ನುವಂಥದ್ದು ಒಂದು ಅಸಂಪ್ಷನ್ ಇಲ್ಲಿ ಹೇಳ್ತಾ ಇದ್ದಾರೆ. ವಾಟ್ ಈಸ್ ಟ್ರೂ ಆಫ್ ಅ ಗ್ರೂಪ್ ಇಸ್ ಟ್ರೂ ಆಫ್ ಈಚ್ ಮೆಂಬರ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಒಂದು ಗುಂಪಿನಲ್ಲಿ ಏನು ಸರಿ ಇದೆಯೋ, ನಿಜ ಇದೆಯೋ, ಅದು ಆ ಗುಂಪಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಅಳವಡಿಸ್ಬೋದು ಅನ್ನುವಂಥ ರೀತಿಯಲ್ಲಿ. ದಟ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಈಚ್ ಮೆಂಬರ್ ಆಫ್ ದ ಗ್ರೂಪ್ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ಫ್ಯಾಲಿಸಿ ಇಲ್ಲಿ ಅಂದರೆ, ಫ್ಯಾಲಿಸಿ ಆಫ್ ಡಿವಿಷನ್ ಅಂತ ಹೇಳ್ತೀವಿ ನಾವಿಲ್ಲಿ. ಫ್ಯಾಲಿಸಿ ಆಫ್ ಡಿವಿಷನ್. ಸೊ ನೆಕ್ಸ್ಟು ನಾವು ಡಿವೈಡ್ ಮಾಡೋದ್ರಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ವ್ಯಕ್ತಿಗಳನ್ನು ಅನ್ನೋವಂಥದ್ದು. ಓಕೆ, ಸೊ ಇಲ್ಲಿ ಕ್ವೆಶನ್ ನಂಬರ್ 29. ಸೊ ಯು ಹ್ಯಾವ್ ಟು ಲರ್ನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಲಿಸೀಸ್. Okay, next question number 29. Arrange the following in order of increasing extension. Science, political science, social science, politics of international relations. So larger extents ಯಾವುದಿದು? ಸೊ ಪೊಲಿಟಿಕ್ಸ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂಥದ್ದು ತುಂಬ ಸ್ಪೆಸಿಫಿಕ್ ಇದು ಅಲ್ಲ. ನೋಡಿ, ಸೈನ್ಸ್ ಅಂತ ಬಂದಾಗ, ಸೈನ್ಸ್ ಅಂತ ಬಂದಾಗ ನ್ಯಾಚುರಲ್, ಸೋಷಿಯಲ್ ಸೈನ್ಸ್, ಕರೆಕ್ಟ್, ಸೋಷಿಯಲ್ ಸೈನ್ಸ್ ಎಲ್ಲ ಬರುತ್ತೆ. ಈಗ ಸೋಷಿಯಲ್ ಸೈನ್ಸ್ ಅಂತ ಬಂದಾಗ ತುಂಬ ಡಿಸಿಪ್ಲಿನ್ಸ್ ಬರುತ್ತೆ ಮತ್ತೆ ಅಲ್ವಾ. ನ್ಯಾಚುರಲ್ ಸೈನ್ಸಲ್ಲಿ ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ ರೀತಿ ಓದ್ತೀರಾ. ಸೋಷಿಯಲ್ ಸೈನ್ಸಲ್ಲಿ ಮತ್ತು ಪೊಲಿಟಿಕಲ್ ಸೈನ್ಸು ಆ ರೀತಿ ಎಲ್ಲ ಓದ್ತೀರಾ. ಪೊಲಿಟಿಕ್ಸಲ್ಲಿ ಮತ್ತೆ ಪೊಲಿಟಿಕ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಸೊ ಈಗ ಪೊಲಿಟಿಕ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಿಂತ ಸ್ವಲ್ಪ ದೊಡ್ಡದು ಇದು. ಡಿ ಸ್ಮಾಲೆಸ್ಟ್ ಅಲ್ಲ, ಡಿ ಸ್ಮಾಲೆಸ್ಟ್. ಡಿ ಆದಮೇಲೆ ಬಿ, ಆಮೇಲೆ ಎ, ಆಮೇಲೆ ಸಿ. ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಇನ್ ದಿಸ್, ಕ್ವೆಶನ್ ನಂಬರ್ 30. ಅಕಾರ್ಡಿಂಗ್ ಟು ದ ಕ್ಲಾಸಿಕಲ್ ಇಂಡಿಯನ್ ಸ್ಕೂಲ್ ಆಫ್ ಲಾಜಿಕ್. ನೋಡಿ, ಇಂಡಿಯನ್ ಸ್ಕೂಲ್ ಆಫ್ ಲಾಜಿಕ್ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಫ್ ನಾಲೆಜ್ ಇಸ್ ಐಡೆಂಟಿಫೈಡ್ ಆಸ್ ನಾಲೆಜ್ ಆಫ್ ದ ರಿಲೇಷನ್ ಬಿಟ್ವೀನ್ ದ ವರ್ಡ್ ಆ್ಯಂಡ್ ಇಟ್ಸ್ ಡೆನೋಷನ್ ಆ್ಯಂಡ್ ಇಸ್ ಪ್ರೊಡ್ಯೂಸ್ಡ್ ಬೈ ದ ನಾಲೆಜ್ ಆಫ್ ರಿಸೆಂಬ್ಲೆನ್ಸ್ ಆರ್ ಸಿಮಿಲಾರಿಟಿ. ಇಲ್ಲಿ ನಾವು ಯಾವುದು ವರ್ಡ್ಸನ್ನು ಸಿಮಿಲಾರಿಟಿ ಅಂತ ಹೇಳ್ತೀವಿ ಅಂದರೆ ಕಂಪೇರಿಷನ್, ಉಪಮಾನವನ್ನು ನಾವು ನಾಲೆಜ್ ಆಫ್ ಸಿಮಿಲಾರಿಟಿ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ನಾವು ಅಬ್ಸರ್ವ್ ಮಾಡ್ದಂಗೆ ಸ್ಕ್ವೇರ್ ಆಫ್ ಅಪೋಸಿಷನ್ ಕ್ವೆಶನ್ ಕೇಳಿದ್ದಾರೆ. ಒಂದು ಅಥವಾ ಎರಡು ಕ್ವೆಶನ್ ಅಂತ ಬರುತ್ತೆ. ನೆಕ್ಸ್ಟು ಇಂಡಿಯನ್ ಲಾಜಿಕ್,
ಇಂಡಿಯನ್ ಲಾಜಿಕ್ ಬಗ್ಗೆ ಕೇಳಿದ್ದಾರೆ, ಫ್ಯಾಲಸಿ ಬಗ್ಗೆ ಕೇಳಿದ್ದಾರೆ. ಫ್ಯಾಲಸಿ ಟೈಪ್ಸು, ಇಲ್ಲೂ ಟೈಪ್ಸ್ಗೆ ಓದ್ಕೊಳ್ಬೇಕು, ಇಲ್ಲೂ ಟೈಪ್ಸ್ ಓದ್ಕೊಳ್ಬೇಕು. ಆಮೇಲೆ ಇನ್ನೊಂದು ಕ್ವೆಶನ್ನು, ಅದು ಇಲ್ಲಿ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಕ್ಯಾಟಗರೈಸೇಷನ್ ಅದನ್ನು ಕೇಳಿದ್ದಾರೆ. ಕ್ಯಾಟಗರೈಸೇಷನ್ ಬಗ್ಗೆ ಕ್ವೆಶನ್ ಅಪಿಯರ್ ಆಗೋದು ಡೌಟ್, ಅಂದರೆ ಡಿಪೆಂಡ್ಸ್ ಆನ್ ದ ಕ್ವೆಶನ್ ಪೇಪರ್ಸ್. ಇದು ಕ್ವೆಶನ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತಾರೆ NTA, ಅದರಲ್ಲಿ ಯಾವ್ದು ಬೇಕಾದರೂ ಯಾವಾಗ ಬೇಕಾದರೂ ಅಪಿಯರ್ ಆಗ್ಬೋದು ಅಷ್ಟೇ, ನಾವು ಹೇಳೋಕ್ಕಾಗಲ್ಲ. ಬಟ್ ಥಿಂಗ್ ಈಸ್, ಈ ರೀತಿ 4 ಟಾಪಿಕ್ಸ್ ಏನಿದೆ, ಯು ಶುಡ್ ಬಿ ರೆಡಿ ಫಾರ್ ದಟ್. ಇದೆಲ್ಲ ನಾಲೆಡ್ಜ್ ಬೇಸ್ಡ್ ಟಾಪಿಕ್. ಇದೊಂದು ಸ್ವಲ್ಪ ನಮ್ಮ ಅವೇರ್ನೆಸ್ ಮತ್ತು ಕಾಮನ್ ಸೆನ್ಸ್ ಬೇಸ್ಡ್ ಟಾಪಿಕ್ ಇದು. ಸೊ ನೀವು 5ರಲ್ಲಿ 4 ಕ್ವೆಶನ್ನು ಇಲ್ಲಿ. ಇದು ವೀಕ್ನೆಸ್ಸು ಎಲ್ಲರದು. ಬೇರೆಯವ್ರ ವೀಕ್ನೆಸ್ ಯಾವ್ದ್ಯಾವುದು ಅಂದರೆ ಪೀಪಲ್ ಡೆವಲಪ್ಮೆಂಟು, ಲಾಜಿಕಲ್ ರೀಸನಿಂಗ್, ಮ್ಯಾಥಮೆಟಿಕಲ್ ರೀಸನಿಂಗ್. ಈ 3ರಲ್ಲಿ ನೀವೇನಾದರೂ ಹಿಡ್ತಾ ತಂದ್ಕೊಂಡ್ಬಿಟ್ರೆ, ಆಮೇಲೆ ನಿಮ್ಮ ವೀಕ್ನೆಸ್ ಯಾವುದಿರುತ್ತೋ ಅದರಲ್ಲೂ ಹಿಡ್ತಾ ತಂದರೆ, ಆಬ್ವಿಯಸ್ಲಿ ಇಟ್ ಈಸ್ ಲೈಕ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ UGC ನೆಟ್ ಎಕ್ಸಾಮ್. ಥ್ಯಾಂಕ್ ಯು.